Hello friends, once again welcome back to my channel. Today we are going to solve the question answers from the 9th standard social science textbook. It's a revised syllabus 2024 English medium and from the part 1. The first chapter name is from the history part, the chapter 1 Western religions. ಫ್ರೆಂಡ್ಸ್, ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಷಯದ ಅಧ್ಯಾಯ 1 ಪಾಶ್ಚಾತ್ಯ ರಿಲಿಜಿಯನ್ ಗಳ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇನ್ನೊಂದೇನಪ್ಪ ವಿಚಾರ ಅಂತ ಅಂದರೆ ಬಹಳಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಪ್ಲೀಸ್ ಸಮಾಜ ನಮಗೆ ಬಹಳ ಟಫ್ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ ಇಂಗ್ಲೀಷಲ್ಲಿ. ಸೊ ಹಾಗಾಗಿಬಿಟ್ಟು ಪ್ಲೀಸ್ ಆದರೆ ಆದಷ್ಟು ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಹಾಗಾಗಿಬಿಟ್ಟು ನಾನು ಮಾಡ್ತಾ ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ ಬನ್ನಿ. ದ ಫಸ್ಟ್ ಮೇನ್ ಈಸ್ fill in the blanks with the suitable words. The first question is progenitor of Judaism is dash. ಅಂದ್ರೆ ಯಹೂದಿ ಧರ್ಮದ ಮೂಲ ಪುರುಷ ಯಾರು ಅಂತ ಅಂದ್ರೆ ಅಬ್ರಹಾಂ. ಇಟ್ಸ್ ಅಬ್ರಹಾಂ. The second question, the founder of Zoroastrianism is. ಪಾರ್ಸಿ ಧರ್ಮದ ಸ್ಥಾಪಕರು ಯಾರು? ಜರ್ತುಸ್ತ್ರ. The next question, the birthplace of Jesus Christ is. ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಯಾವುದು? Bethlehem. Christ was crucified on the hillock dash. ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ ಬೆಟ್ಟ ಯಾವುದು? ಗೋಲ್ಗೋಥಾ. ನೆಕ್ಸ್ಟ್, Christianity became the state religion of Rome during the period of dash. ಅಂದ್ರೆ ಕ್ರೈಸ್ತ ಧರ್ಮ ರೋಮಿನ ರಾಜ್ಯ ಧರ್ಮವಾಗಿದ್ದು ಚಕ್ರವರ್ತಿ ಯಾರ ಒಂದು ಆಳ್ವಿಕೆಯ ಅವಧಿಯಲ್ಲಿ ಅಂದ್ರೆ ಎಂಪರರ್ ಕಾನ್ಸ್ಟಂಟೈನ್. The next question, Muhammad ಪೈಗಂಬರ್ was born at dash. ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಯಾವುದು? ಮಕ್ಕಾ. ದ ಹೋಲಿ ಬುಕ್ ಆಫ್ ಇಸ್ಲಾಂ ಈಸ್. ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು? ಕುರಾನ್. ನೆಕ್ಸ್ಟ್, ದ ಸಕ್ಸೆಸರ್ಸ್ ಆಫ್ ಮೊಹಮ್ಮದ್ ಪೈಗಂಬರ್ ಆರ್ ನೋನ್ ಆಸ್. ಅಂದ್ರೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಏನಂತ ಕರೀತಾರೆ? ಖಲೀಫ್ಸ್. This is all about the fill in the blanks. The next part is answer the following questions. Okay. The first question is or ninth main. The ninth question, list out the rules of the Judaism. Okay. List out the 10th rules of Judaism. ಯಹೂದಿ ಧರ್ಮದ 10 ಕಟ್ಟಳೆಗಳನ್ನ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾನೆ. The first is do not have any other gods. ಬೇರೆ ದೇವರ್ ಇಲ್ಲ. Do not make or worship idols. ಮೂರ್ತಿ ಪೂಜೆ ಸಲ್ಲದು. Do not disrespect or misuse God's name. ದೇವರ ಹೆಸರಿಗೆ ಕಳಂಕವನ್ನ ತರಬೇಡಿ. Next, remember the Sabbath and keep it holy. ಸಬ್ಬಾತ್ ದಿನವನ್ನ ನಾವು ಪವಿತ್ರವೆಂದು ಕಾಣಬೇಕು. Next, honor your mother and father. ತಂದೆ ತಾಯಿಯನ್ನ ಗೌರವಿಸಿ. Do not commit murder. ಕೊಲೆ ಮಾಡಬಾರದು. Do not commit adultery. ವಸ್ತುಗಳ ಕಲಬೆರಕೆ ಮಾಡಬಾರದು. ಡು ನಾಟ್ ಸ್ಟೀಲ್. ಕಳ್ತನ ಮಾಡಬಾರದು. ಡು ನಾಟ್ ಟೆಲ್ ಲೈಸ್. ಸುಳ್ಳು ಹೇಳಬಾರದು. ಡು ನಾಟ್ ಬಿ ಎನ್ವಿಯಸ್ ಆಫ್ ಅದರ್ಸ್. ಇತರರ ಬಗ್ಗೆ ಅಸೂಯೆಯನ್ನ ಪಡಬಾರದು. ಓಕೆ. ನೆಕ್ಸ್ಟ್ ಕ್ವಶನ್. ಓಕೆ. ದ ನೆಕ್ಸ್ಟ್ ಕ್ವಶನ್ ಈಸ್ Zoroastrianism is more similar to the Vedic rituals and practices justify. ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ. ಸಮರ್ಥಿಸಿ. ದ ಆನ್ಸರ್ ಈಸ್ their belief good will be victorious over the evil in their conflict and the worship of the sun is also similar. ಅಂದ್ರೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಅವರ ಒಂದು ನಂಬಿಕೆ ಆಗಿತ್ತು. ಓಕೆ, ಒಳಿತು ಗುಡ್. ಓಕೆ, ಅದಾದ ಮೇಲೆ ನೆಕ್ಸ್ಟು ಅವರು ಸೂರ್ಯೋಪಾಸಕರಾಗಿದ್ರು. ಆ ಸೂರ್ಯನನ್ನ ಪೂಜಿಸ್ತಾ ಇದ್ರು. ದ ಹೋಲಿ ಬುಕ್ ಝೆಂಡ್ ಅವೆಸ್ತಾ ಕಂಟೆನ್ಸ್ ಶ್ಲೋಕಾಸ್ ಕಾಲ್ಡ್ ಗಥಾ. ಇವರ ಒಂದು ಈ ಪಾರ್ಸಿಗಳ ಒಂದು ರಿಲಿಜನ್ ಗ್ರಂಥವಾದ ಪವಿತ್ರ ಗ್ರಂಥವಾದ ಅವೆಸ್ತದಲ್ಲಿ ಬರುವ ಶ್ಲೋಕ ರೂಪದ ಸಾಹಿತ್ಯವನ್ನ ಗಾಥಾ ಅಂತ ಹೇಳ್ಬಿಡ್ತೀವಿ. ದ ರಿಚುವಲ್ಸ್ ರಿಲೇಟೆಡ್ ಟು ವರ್ಷಿಪ್ ಈಸ್ ನೇಮ್ಡ್ ಯಶ್ನಾ. ಈ ಒಂದು ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನ ಅದರೊಳಗಡೆ ನಾವು ಯಶ್ನ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು.
It can be noted that these words are of Sanskrit origin. ಇವೆಲ್ಲವೂ ಸಂಸ್ಕೃತ ಪದಗಳೇ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ರೈಟ್ ಅಬೌಟ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಡಿದ್ದಾರೆ. The first is, Jesus Christ was born into a poor family of Mary at Bethlehem village near Jerusalem. ಜೆರುಸಲಾಂನ ಒಂದು ಹತ್ತಿರದಲ್ಲಿ ಒಂದು ಪ್ಲೇಸ್ ಇದೆ, ಅದು ಬೆತ್ಲೆಹೆಮ್. ಆ ಒಂದು ಬೆತ್ಲೆಹೆಮ್ ಅನ್ನೋ ಜಾಗದಲ್ಲಿ ಮೇರಿ ಅನ್ನೋ ಒಂದು ಬಡ ಕುಟುಂಬದಲ್ಲಿ ಅವರು ಜನಿಸಿದರು. He did not get proper education. ಅವರು ಒಂದು ಪ್ರಾಪರ್ ಆಗಿರುವಂತಹ ಶಿಕ್ಷಣವನ್ನು ಪಡೀಲಿಲ್ಲ. ಡಿಸ್ಪೈಟ್ ದಿಸ್ ಹಿ ಅಕ್ವೈರ್ಡ್ ಅ ಲಾಟ್ ಆಫ್ ರಿಲಿಜಿಯಸ್ ನಾಲೆಡ್ಜ್. ಅವರು ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣವನ್ನು ಪಡೀಲಿಲ್ಲ ಅಂದ್ರೂ ಸಹ ಅವರು ಬಹಳಷ್ಟು ಒಂದು ರಿಲಿಜಿಯಸ್ ನಾಲೆಡ್ಜ್ ಇನ್ಫಾರ್ಮೇಷನ್ ಅನ್ನು ಪಡ್ಕೊಂಡಿದ್ದರು. ಓಕೆ, ನೆಕ್ಸ್ಟ್. At the age of 30, he came under the influence of John Baptist and was baptized by him. ಜೀಸಸ್ ಅವರ ಒಂದು 30ರ ವಯಸ್ಸಿನಲ್ಲಿ ಅವರು ಜಾನ್ ಬ್ಯಾಪ್ಟಿಸ್ಟ್ ಅವರ ಜೊತೆಗೆ ದೀಕ್ಷೆಯನ್ನು ಪಡೆದುಕೊಂಡರು. ಅವರ ಒಂದು ಇನ್ಫ್ಲೂಯೆನ್ಸಿಗೆ ಬಂದರು ಅವರು. ಅಷ್ಟೇ ಅಲ್ಲದೆ ಅವರು ಅವರ ಒಂದು ದೀಕ್ಷೆಯನ್ನು ಸಹ ಅವರಿಂದ ಜಾನ್ ಬ್ಯಾಪ್ಟಿಸ್ಟಿಂದ ಜಾನ್ ಅವರಿಂದ ಅವರು ದೀಕ್ಷೆಯನ್ನು ಪಡೆದುಕೊಂಡರು. He enlightened the people in distress by divine teaching and made them psychologically strong. Next point. This made him very popular among the people and he was known as the Messiah or the savior of the people. ಇದರಿಂದಾಗಿ ಅವರಿಗೆ ಜನ ಏನು ಮಾಡಿದ್ರಪ್ಪ ಅಂತಂದರೆ ಮಸೀಹ ಅಥವಾ ಮಹಾರಕ್ಷಕ ಅಂತ ಹೇಳಿಬಿಟ್ಟು ಕರೀತಾ ಇದ್ರು. Gradually, people considered him as a godly man. ಒಬ್ಬ ದೇವತಾ ಪುರುಷ ಅನ್ನೋ ಒಂದು ಪಟ್ಟವನ್ನು ಸಹ ಕೊಟ್ಟಿದ್ರು. ಆ ರೀತಿಯಾಗಿ ಅವರಿಗೆ ಕಾಣ್ತಾ ಇದ್ರು. The priestly class of Jews opposed this. ಸಂಪ್ರದಾಯ ವರ್ಗ ಇದರಲ್ಲ, ಅವರು ಇದನ್ನು ವಿರೋಧಿಸಕ್ಕೆ ಪ್ರಾರಂಭಿಸಿದ್ರು. After the trial, he was taken to Golgotha on a Friday and crucified on the cross. ಕೊನೆಗೆ ಅವರು ಈ ಒಂದು ವಿರೋಧಕ್ಕೆ ಒಳಪಟ್ಟು ಗೋಲ್ಗೊಥಾ ಅನ್ನೋ ಒಂದು ಬೆಟ್ಟದ ಮೇಲೆ ಶುಕ್ರವಾರದಂದು ಶಿಲುಬೆಗೆ ಏರಿಸಲ್ಪಟ್ಟರು. ನೆಕ್ಸ್ಟ್ ಕ್ವಶನ್ ಈಸ್, ಲಿಸ್ಟ್ ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಲಿಸ್ಟ್ ದ ಟೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಅಂದರೆ ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ. The first point is, God is one and he is most merciful. He is the creator of entire creation. ಅಂದರೆ ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ, ಕ್ರಿಯೇಟರ್. Everyone should develop brotherhood feelings about others. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. Next point is, loving the people in distress is equal to worshipping God. ನಾವು ಕಷ್ಟದಲ್ಲಿರುವವರನ್ನ ಪ್ರೀತಿಸಿದರೆ ದೇವರನ್ನ ಪ್ರೀತಿಸಿದಂತೆ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್, ಒನ್ ಶುಡ್ ಸರ್ವ್ ಅದರ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದೆಮ್. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಓಕೆ, ನೆಕ್ಸ್ಟ್, ಸರ್ವಿಂಗ್ ಪೀಪಲ್ ಈಸ್ ಈಕ್ವಲ್ ಟು ದ ವರ್ಷಿಪ್ ಆಫ್ ಗಾಡ್. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾಗಿದೆ ಅಂತ ಹೇಳಿದೆ. ನೆಕ್ಸ್ಟ್, ಇಫ್ ಒನ್ repents for his mistakes, God will forgive him. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಅಂತ ಹೇಳಿಬಿಟ್ಟು ಬೋಧನೆಯಲ್ಲಿದೆ. ನೆಕ್ಸ್ಟ್, ಓಕೆ, ದ ಲಾಸ್ಟ್ ಪಾಯಿಂಟ್ ಇಸ್, ಲವ್ ಯುವರ್ ಎನಿಮಿ, ಡು ವೆಲ್ ಟು ದ ಪೀಪಲ್ ಹೂ ಟ್ರೈ ಟು ಹಾರ್ಮ್ ಯು. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಬೋಧನೆಗಳು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಹೌ ವಾಸ್ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್? ಅಂದರೆ ಕ್ರೈಸ್ತ ಧರ್ಮ ಹೇಗೆ ಪ್ರಸಾರವಾಯಿತು? ಓಕೆ, ಪಾಯಿಂಟ್ ವೈಸ್ ಬರೆದಿದ್ದೀನಿ. ಸೊ ನೋಡಿ, ಆಫ್ಟರ್ ದ ಕ್ರೂಸಿಫಿಕ್ಷನ್ ಆಫ್ ದ ಕ್ರೈಸ್ಟ್, ಹಿಸ್ ಡಿಸಿಪಲ್ಸ್ ವರ್ ಟಾರ್ಚರ್ಡ್. ಸಮ್ ಆಫ್ ದೆಮ್ ವರ್
ಕ್ರುಸಿಫೈಡ್. ಯೇಸು ಕ್ರಿಸ್ತರನ್ನ ಶಿಲುಬೆಗೇರಿಸಿದ್ರಲ್ಲ, ಅದರ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಕೆಲವರನ್ನ ಶಿಲುಬೆಗೂ ಸಹ ಏರಿಸಿದ್ರು. ಡ್ಯೂರಿಂಗ್ ದ ಟೈಮ್ ಆಫ್ ಎಂಪರರ್ ಕಾನ್ಸ್ಟಂಟೈನ್, ಕ್ರಿಶ್ಚಿಯಾನಿಟಿ ವಾಸ್ ಅಡಾಪ್ಟೆಡ್ ಆಸ್ ದ ಸ್ಟೇಟ್ ರಿಲಿಜಿಯನ್. ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ನ ಒಂದು ಆಳ್ವಿಕೆ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿ, ಈ ಒಂದು ಧರ್ಮ ಇದೆಯಲ್ಲ, ಅದು ರೋಮಿನ ಒಂದು ರಾಜ್ಯ ಧರ್ಮವಾಯಿತು. ಸಬ್ಸಿಕ್ವೆಂಟ್ಲಿ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಥ್ರೂ ಔಟ್ ದ ಯುರೋಪ್. ಅಷ್ಟೇ ಅಲ್ಲದೆ ಈ ರಿಲಿಜಿಯನ್ ಯುರೋಪಿನಾದ್ಯಂತ ಹರಡಿತು. ಟುಡೇ ಕ್ರಿಶ್ಚಿಯನ್ ಚರ್ಚಸ್ ಆರ್ ಫೌಂಡ್ ಥ್ರೂ ಔಟ್ ದ ವರ್ಲ್ಡ್ ಆ್ಯಂಡ್ ಹ್ಯಾವ್ ಅ ಲಾರ್ಜ್ ನಂಬರ್ ಆಫ್ ಫಾಲೋವರ್ಸ್. ಇಂದು ಕ್ರೈಸ್ತ ರಿಲಿಜಿಯನ್ ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದೆ. ಅಷ್ಟೇ ಅಲ್ಲದೆ ಬಹಳ ಹೆಚ್ಚು ಅನುಯಾಯಿಗಳನ್ನು, ಸದಸ್ಯತ್ವವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್ ರೈಟ್ ಎ ನೋಟ್ ಆನ್ ದ ಲೈಫ್ ಆಫ್ ಮೊಹಮ್ಮದ್ ದ ಪ್ರೊಫೆಟ್. ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸ್ರಿ ಅಂತ ಇದೆ. ದ ಫಸ್ಟ್ ಪಾಯಿಂಟ್ ಈಸ್, ಆದಷ್ಟು ಸಮಾಜವನ್ನು ಫ್ರೆಂಡ್ಸ್ ಪಾಯಿಂಟ್ ವೈಸ್ ಕಲೀರಿ, ಒಂದು ಸ್ಟೋರಿ ಥರ ಕಲೀರಿ. Take as a history, you should take the history as a story, then only you can remember all the points. Okay, so the first point is the Muhammad Paigambar was born in 570 Common Era at Mecca. His parents were Abdullah and Amina. ಮೊಹಮ್ಮದ್ ಪೈಗಂಬರರವರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಅವರ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಆಮಿನಾ. He lost his parents during his childhood. ಬಾಲ್ಯದಲ್ಲಿಯೇ ಅವರು ತನ್ನ ಒಂದು ತಂದೆ ತಾಯಿಗಳನ್ನು ಕಳೆದುಕೊಂಡ್ರು. and was brought up by his uncle. ಅವರು ತಮ್ಮ ಒಂದು ಚಿಕ್ಕಪ್ಪನ ಜೊತೆಗೆ ಅವರು ಬೆಳೆದರು. ಓಕೆ, ನೆಕ್ಸ್ಟ್ ಪಾಯಿಂಟ್. ಇನ್ ಮೆಕ್ಕಾ he married widow Khadija. They had 2 sons and 4 daughters. ಮೆಕ್ಕಾ ಅನ್ನೋ ಒಂದು ಸ್ಥಳದಲ್ಲಿ ಅವರು ಒಂದು ವಿಧವೆಯನ್ನ, ಖದೀಜಾ ಅನ್ನೋ ವಿಧವೆಯನ್ನ ಮದುವೆಯಾದರು. ಅವರಿಗೆ 2 ಗಂಡು ಮಕ್ಕಳು ಮತ್ತು 4 ಹೆಣ್ಣು ಮಕ್ಕಳಿದ್ರು. He started meditating deeply for long hours on Mount Hira and he achieved enlightenment. ಮೊಹಮ್ಮದರು ಸದಾ ಚಿಂತನ ಮುಗ್ನರಾಗಿದ್ದರು. ಅವರು ಒಂಟಿಯಾಗಿ ಪ್ರಾರ್ಥಿಸುವ ಒಂದು ಅಭ್ಯಾಸವನ್ನ ಹೊಂದಿದ್ರು. ಅದು ಮೌಂಟ್ ಹೀರಾ, ಒಂದು ಹೀರಾ ಅನ್ನೋ ಒಂದು ಬೆಟ್ಟದ ಮೇಲೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. Soon his principles became very popular among people. This known as Quran. ಅವರ ಈ ಒಂದು ಯೋಚನೆಗಳು, ಆಲೋಚನೆಗಳು, ಅವರ ಪ್ರಿನ್ಸಿಪಲ್ಸ್ಗಳು ಮುಂದೆ ಜನರಲ್ಲಿ ಬಹಳ ಪ್ರಭಾವಿತರಾದರು. ಅದು ಕುರಾನ್ ಮೂಲಕ ಪ್ರಕಟಿಸಿದರು ಅವರು. When Paigambar opposed polytheism, people of Mecca conspired to murder him. ಯಾವಾಗ ಅವರು ಪಾಲಿಥಿಸಮ್ ಅನ್ನ ಅಪೋಸ್ ಮಾಡಿದ್ರು, ವಿರೋಧಿಸಿದ್ರು, ಆವಾಗ ಮೆಕ್ಕಾದ ಜನರು ಅವರನ್ನ ಸಾಯಿಸಬೇಕು ಅನ್ನೋ ಒಂದು ಸಂಚನ್ನ ಮಾಡಿದ್ರು. He traveled from Mecca to Medina when he became aware of this in Common Era 622. ಯಾವಾಗ ಅವರಿಗೆ ನನ್ನ ಒಂದು ಮರ್ಡರ್, ಕೊಲೆಯ ಒಂದು ಸಂಚು ನಡೀತಾ ಇದೆ ಅಂತ ಅನ್ಕೊಂಡ್ರು, ಆವಾಗ ಅವರು ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು 622ರಲ್ಲಿ. The people of Medina welcomed him and they defeated the people of Mecca. ಸಂತೋಷವಾಗಿ ಮದೀನಾ ಅನ್ನೋ ಪ್ಲೇಸಿನ ಜನರು ಅವರನ್ನು ಸ್ವಾಗತಿಸಿದ್ರು. ಆಮೇಲೆ ನೆಕ್ಸ್ಟು ಅವರು ಅಷ್ಟೇ ಅಲ್ಲದೆ ಮೆಕ್ಕಾ ಜನರನ್ನ ಅಲ್ಲಿ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಅವರು ಸೋಲ್ಸಿದ್ರು. ಪೈಗಂಬರ್ ಕೇಮ್ ಬ್ಯಾಕ್ ಟು ದ ಮಕ್ಕಾ. ವಾಪಸ್ ಮತ್ತೆ ಅವರು ಮೆಕ್ಕಾಕ್ಕೆ ಬಂದರು. ಫೈನಲಿ ದೇ ಆಲ್ಸೋ ಬಿಕೇಮ್ ದ ಫಾಲೋವರ್ಸ್ ಆಫ್ ದ ರಿಲಿಜಿಯನ್ ಪ್ರಾಪಗೇಟೆಡ್ ಬೈ ದ ಪೈಗಂಬರ್. ಪೈಗಂಬರ್ ಅವರು ಯಾವ ಒಂದು ಧರ್ಮವನ್ನು ಅನುಸರಿಸಿ ಅಥವಾ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಿದ್ರೋ ಅದನ್ನ ಅಲ್ಲಿನ ಜನ, ಮೆಕ್ಕಾದ ಜನರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ವಿರೋಧ ಮಾಡ್ತಿದ್ರಲ್ಲ, ಅವರೆಲ್ಲ ಆ ಒಂದು ಧರ್ಮದ, ಇಸ್ಲಾಂ ಧರ್ಮದ ಅನುಯಾಯಿಗಳಾಗಕ್ಕೆ ಪ್ರಾರಂಭಿಸಿದರು. ಗ್ರ್ಯಾಜುಲಿ ಹಿಸ್ ಪ್ರಿನ್ಸಿಪಲ್ಸ್ ಸ್ಪ್ರೆಡ್ ಆಲ್ ಓವರ್ ದ ಅರಬ್ ರೀಜನ್. ಅರಬ್ ಒಂದು ಪ್ರದೇಶದಲ್ಲಿ ಕಾಲಕ್ರಮೇಣ ಅವರ ಎಲ್ಲ ಒಂದು ಪ್ರಿನ್ಸಿಪಲ್ಸ್ ಸ್ಪ್ರೆಡ್ ಆಗ್ತಾ ಇತ್ತು. ನೆಕ್ಸ್ಟ್ ಕೊನೆಯದಾಗಿ ಪೈಗಂಬರ್ ಡೈಡ್ ಇನ್ ಕಾಮನ್ ಎರಾ 632. 632ದಲ್ಲಿ ಅವರು ಅಲ್ಲಿಯೇ ಕೊನೆ ಹೆಸರು ಹೇಳಿದರು ಮೆಕ್ಕಾದಲ್ಲಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಲೈಫ್ ಸ್ಟೈಲ್ ಆಫ್ ಮೊಹಮ್ಮದ್ ಪೈಗಂಬರ್. ನೆಕ್ಸ್ಟ್, ವಾಟ್ ಈಸ್ ಹಿಜ್ರಾ? When Paigambar opposed polytheism strongly, the enraged people of Mecca conspired to murder him. ಆಲ್ರೆಡಿ ಲಾಸ್ಟ್ ಪೇಜಲ್ಲಿ ಹೇಳಿದೆ ನಾನು.
ಯಾವಾಗ ಪೈಗಂಬರವರು ಪಾಲಿಥಿಸಮ್ ಅನ್ನ ಸ್ಟ್ರಾಂಗ್ ಆಗಿ ವಿರೋಧಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿನ ಮೆಕ್ಕಾದ ಜನರು ಅತಿರೇಕಕ್ಕೊಳಗಾಗಿ ಅವರು ಅವರ ಕೊಲೆಗೆ ಸಂಚು ಮಾಡಿದ್ರು. He traveled from Mecca to Medina when he became aware of this in Qamar era 622. ಯಾವಾಗ ಅವರಿಗೆ ಗೊತ್ತಾಯಿತು ನನ್ನ ಕೊಲೆಯ ಒಂದು ಸಂಚು ನಡೀತಾ ಇದೆ ಅಂತ ಹೇಳಿಬಿಟ್ಟು ಅವಾಗ ಅವರು ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. This incident is known as Hijra, the departure. ಈ ಒಂದು ಇನ್ಸಿಡೆಂಟ್ ಅಥವಾ ಈ ಒಂದು ಸನ್ನಿವೇಶಕ್ಕೆ ನಾವು ಹಿಜ್ರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅಂದರೆ ಡಿಪಾರ್ಚರ್. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್. ಐ ಥಿಂಕ್ ವಾಟ್ ಆರ್ ದ ರೂಲ್ಸ್ ಆಫ್ ಇಸ್ಲಾಂ? ಇಸ್ಲಾಂನ ನಿಯಮಗಳು ಯಾವುವು? ಸೊ 5 ನಿಯಮಗಳಿದೆ. ಸೊ ಅದು ಯಾವ್ದ್ಯಾವುದು ನೋಡೋಣ. ದ ಫಸ್ಟ್ ಒನ್ ಇಸ್ ಕಲಿಮಾ, ಬಿಲೀಫ್ ಓನ್ಲಿ ಇನ್ ಅಲ್ಲಾಹ್, ಮೊಹಮ್ಮದ್ ಈಸ್ ಹಿಸ್ ಪ್ರಾಫೆಟ್. ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡಿ, ಮೊಹಮ್ಮದ್ರು ಅವರ ಪ್ರವಾದಿಗಳು ಅಂತ ಹೇಳಿದ್ರು. ನೆಕ್ಸ್ಟ್ ನಮಾಜ್, ಪ್ರೇಯರ್ ಆಫ್ ಅಲ್ಲಾ ಫಾರ್ 5 times a day, ಅಂದರೆ ಪ್ರತಿದಿನ 5 ಬಾರಿ ಅಲ್ಲನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ರೋಜಾ, ಫಾಸ್ಟಿಂಗ್ ಇನ್ ದ ಮಂತ್ ಆಫ್ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಇಡಬೇಕು. ಜಕಾತ್, ಡೆಫಿನೆಟ್ ಸಮ್ ಟು ಬಿ ಸ್ಪೇರ್ಡ್ ಇನ್ ದ ಇನ್ಕಮ್ ಟು ಗಿವ್ ಟು ದ ಪೂರ್, ಅಂದರೆ ಆದಾಯದಲ್ಲಿ ಒಂದು ನಿಗದಿಪಡಿಸಿದ ಭಾಗವನ್ನು ನಾವು ಬಡವರಿಗೆ ದಾನ ಕೊಡಬೇಕು ಅಂತ ಅಂದರು. ನೆಕ್ಸ್ಟ್ ಲಾಸ್ಟ್ ಹಜ್ ಪಿಲಿಗ್ರಿಮೇಜ್ ಟು ಮೆಕ್ಕಾ ಒನ್ಸ್ ಇನ್ ದ ಲೈಫ್ ಟೈಮ್, ಜೀವನದಲ್ಲಿ 1 ಬಾರಿಯಾದರೂ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನೋದು ಈ 5 ಅವರ ಒಂದು ಇಸ್ಲಾಂ ಧರ್ಮದ ನಿಯಮಗಳಾಗಿದ್ದಾವೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಚಾಪ್ಟರ್, ವೆಸ್ಟರ್ನ್ ರಿಲಿಜಿಯನ್ಸ್. ಐ ಹೋಪ್ ಯು ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.